ತುಳಜಾಪುರ ಬರೋದು ಮಹಾರಾಷ್ಟ್ರ ಸೊಲ್ಲಾಪುರ್ನ ಪರ್ವತ ಶ್ರೇಣಿಯಾದ ಯಮನಾಂಚಲ ಅಂತ ಪರ್ವತ ಶ್ರೇಣಿ ಸಹ್ಯಾದ್ರಿ ಘಟ್ಟದಾಗ ಬರ್ತದೆ. ಇದು ಸಹ್ಯಾದ್ರಿ ರೀಜನ್ನಾಗ ಮಹಿಷಾಸುರ ಮರ್ದಿನಿ ಯಾಕೆ ಹೆಸರು ಬಂದದ ದೇವಿಗೆ ಅಂದ್ರೆ, ಸೊ ಇಲ್ಲಿ ಮಹಿಷಾಸುರ ಅಂತ ಒಂದು ಕಾಡಿತ್ತು. ಸೊ ಅಲ್ಲಿ ಒಬ್ಬ ರಾಕ್ಷಸ ಕಾಡ್ತಿರ್ತಾನೆ ಎಲ್ಲ ದೇವರಿಗೆ ಮತ್ತು ಮನುಷ್ಯರಿಗೆ. ವಿಶೇಷ ಪೂಜೆ ಯಾವಾಗ ಆಗ್ತದೆ ಅಂದ್ರೆ ದಸರಾ ಟೈಮ್ನಾಗ 9 ದಿನ ಪೂಜೆ ಮಾಡ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಈ ಕಡೆ ನೋಡ್ರಿ ಒಂದ್ಸರ್ತಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಅಲ್ಲಿ ಜನ ನೋಡ್ರಿ, ಇದು ಇರು ಕಂಡಂಗೆ ಕಾಣತ್ತಾರಲ್ಲ ನಿಮ್ಮ ಕಣ್ಣಿಗೆ. ಯಪ್ಪ ಏನು ಜನ ಗೊತ್ತಾ, ಏಕಾದಶಿ ಇದೆ ಗೊತ್ತಾ. ಶರಣ್ರಿ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವೀಗಿದ್ದೀವಿ ಪಂಡ್ರಾಪುರ ದರ್ಶನ ಆಯಿತು. ಐ ಹೋಪ್ ಎಲ್ಲರೂ ಹಿಂದಿನ ವಿಡಿಯೋ ನೋಡಿರಿ ಅನ್ಕೊತೀನಿ, ಇಷ್ಟ ಆಗ್ಯದ ಅನ್ಕೊತೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ, ಲೈವ್ ಬಟನ್ ಬರ್ತಿರ್ತದೆ ಮ್ಯಾಗ. ಸೊ ಎಸ್, ಪಂಡ್ರಾಪುರ ದರ್ಶನ ಅಂತೂ ಮಸ್ತ್ ಆಯಿತು. ಈಗ ಟೈಮ್ ಆಗ್ಯದ 12:30. ನಮ್ಮದು ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗ್ಯದ. ಎಲ್ಲಿಗಂದ್ರೆ ತುಳಜಾಪುರ ಅಂಬಾ ಭವಾನಿ ದರ್ಶನ ಮಾಡೋಕೆ ಹೋಗತ್ತೀವಿ. ಈಗ ಪಂಡ್ರಾಪುರ್ಲಿಂದ ಒಂದು 110 ಕಿಲೋಮೀಟ್ರ್ ಅಷ್ಟೇ ಅದು. ಸೊ ಸೋಲಾಪುರ ಮತ್ತು ಹೆಂಗೆ ಬಂದೀವಲ್ಲ ನಿನ್ನೆ ಹಿಂದಿನ ವೀಡಿಯೋದಾಗ, ಸೊ ಅದೇ ಥರ ಸೋಲಾಪುರಕ್ಕೆ ಹೋಗಿ ಸೋಲಾಪುರದಿಂದ ಲೆಫ್ಟ್ ಹೋಗ್ಬೇಕು ತುಳಜಾಪುರ್ಗೆ. ಎಸ್, ತುಳಜಾಪುರ ಅಂಬಾ ಭವಾನಿ ಭಾಳಷ್ಟು ಜನ ನಡ್ಕೊತಾರೆ. ಭಾಳಷ್ಟು ಜನರದು ಕುಲದೇವತೆ ಅಂದ್ರೆ ಮನೆ ದೇವ್ರು ಅಂತಾರಲ್ಲ. ಸೊ ನಮ್ಮದು ತುಳಜಾಪುರ ಅಂಬಾ ಭವಾನಿ ಮನೆ ದೇವ್ರು. ಸೊ ದರ್ಶನ ಮಾಡೋಕ್ಕೆ ಅಂತ ನಡೆದೀನಿ ನಾನು. ಭಾಳ ದಿನ ಆಯಿತು ಹೋಗಿರಲಿಲ್ಲ. ಎಸ್, ಇವತ್ತು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಸೋ ಗುಡ್. ಎಲ್ಲರೂ ನಿಂದ್ರಿಸಿ ಊಟ ಮಾಡ್ತೀನಿ ಮುಂದೋಗಿ. ತಾಯಿ ದರ್ಶನ ಮಾಡೋಣ. ಮಹಾರಾಷ್ಟ್ರದಲ್ಲಿ ಬರ್ತದಿದ್ದು ಸಹ್ಯಾದ್ರಿ ಹಿಲ್ಸ್ನಾಗ, ಯಮನಾಂಚಲಿ ಅನ್ನೋ ಘಾಟ್ನಾಗ ಅಂಬಾಭವಾನಿ ಸ್ಥಾಪಿತ ಆಗಿರೋದು. ಸೊ ಅದರಿಂದ ಒಂದು ದೊಡ್ಡ ಸ್ಟೋರಿನೇ ಅದ, ಅದನ್ನು ಹೇಳ್ತೀನಿ ಬರ್ರಿ ಈಗ ಸದ್ಯದಲ್ಲೇ. ತುಳಜಾಪುರ ಅಂಬಾಭವಾನಿ ಬಗ್ಗೆ ಹೇಳ್ಬೇಕಂದ್ರೆ, ಭವಾನಿ ಅಂದ್ರೆ ಒಂದು ಆದಿಶಕ್ತಿ ಇದ್ದಂಗಿದು ಅಂದ್ರೆ, ಮತ್ತು ಶಾಂತಿ ಸ್ಥಾಪಿಸಿದಳು ಇಲ್ಲಿ ಬಂದು. ಸೊ ಇದ್ರ ಹಿಂದೆ ಏನು ಸ್ಟೋರಿ ಇದೆ, ಯಾಕೆ ತುಳಜಾಪುರ ಭವಾನಿ ನಡ್ಕೊತಾರೆ ಜನ ನೀವು ಕೇಳಿರ್ಬೋದು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಭಾಳ ನಡ್ಕೊತಿದ್ರು ಅಂಬಾ ಭವಾನಿಗೆ. ಇಲ್ಲಿ ಮಹಾರಾಷ್ಟ್ರ ಜನನೂ ಅಷ್ಟೇ, ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಭಾಳ ಮಂದಿ ನಡ್ಕೊತಾರೆ ತುಳಜಾಪುರ ಅಂಬಾ ಭವಾನಿಗೆ. ಆದಷ್ಟು ನಮ್ಮ ಸೈಡಿಂದ ಯಾರು ನೋಡತ್ತಾರ ಉತ್ತರ ಕರ್ನಾಟಕ ಭಾಗದವ್ರದ್ದು, ಅವ್ರಿಗೆಲ್ಲರಿಗೂ ಗೊತ್ತದ ತುಳಜಾಪುರ ಅಂಬಾ ಭವಾನಿದು ಏನು ಮಹಿಮೆ ಅದ ಅನ್ನೋದು. ಏನು ಸ್ಟೋರಿ ಇದೆ ಅಂದ್ರೆ, ಮಾತಂಗ ರಾಕ್ಷಸ ಇರ್ತಾನೊಬ್ಬವ. ಅವನು ಇಡೀ ಮನುಕುಲಕ್ಕೆ ಮತ್ತು ದೇವ್ರಿಗೆ ಭಾಳ ಕಾಟ್ಲಗತ್ತಿದವ ಮಾತಂಗನ ರಾಕ್ಷಸ. ಸೊ ಅವಾಗ ಏನು ಮಾಡ್ತಾರ, ಖುದ್ದು ದೇವರುಗಳಿಗೆ ಸಾಕಾಗ್ಬಿಡ್ತದೆ ರಾಕ್ಷಸಲಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ ಅವರಿಗೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ಬ್ರಹ್ಮನ ಮೊರೆ ಹೋಗ್ತಾರಂತವ್ರು. ಬ್ರಹ್ಮನಿಗೆ ಗೊತ್ತಲ್ಲ, ಸೃಷ್ಟಿಕರ್ತ ಬ್ರಹ್ಮನ ಹತ್ರ ಹೋಗ್ತಾರಂತ. ಬ್ರಹ್ಮ ನಮಗೆ ಏನಾರೇ ಸಹಾಯ ಮಾಡು ಅಂತ. ಸೊ ಅವಾಗ ಬ್ರಹ್ಮ ಏನಂತಾನ, ನೀವು ಭವಾನಿನ ಕರೆಸ್ಕೊಳ್ರಿ ಅಂತ ಹೇಳ್ತಾನೆ. ಆದಿಶಕ್ತಿಯವಳು ಕೇಳಿರ್ತಾರಲ್ಲ ಮಹಿಷಾಸುರ ಮರ್ದಿನಿ ಅಂತ. ಸೊ ಯಾಕೆ ಹೆಸರು ಬಂತು ಮಹಿಷಾಸುರ ಮರ್ದಿನಿ ಅಂದ್ರೆ ಇದರಿಂದನೇ. ಅದು ಸ್ಟೋರಿನಾಗ ಹೇಳ್ತಾ ಹೋಗ್ತೀನಿ ಕೇಳ್ರಿ. ಸೊ ಮಾತಂಗ ಎಂಬ ರಾಕ್ಷಸಗ ಇನ್ನು ವಧೆ ಮಾಡ್ಬೇಕಂದ್ರೆ ಯಾವ ದೇವರುಗಳಿಂದ ಸಾಧ್ಯ ಇಲ್ಲ. ಸೊ ಅವಾಗ ಆದಿಶಕ್ತಿ ಆದ ಭವಾನಿನ ರೂಪ ತಾಳ್ತಾಳವಳು. ಸೊ ಅವಳು 9 ದೇವರುಗಳಿಂದ ಆಶೀರ್ವಾದ ತಗೊಂಡು ಭೂಮಿ ಮೇಲೆ ಬರ್ತಾಳವಳು. ಬಂದ್ಮೇಲೆ ಮಾತಂಗ ರಾಕ್ಷಸನ ಸಂಹಾರ ಮಾಡ್ತಾಳೆ. ಸೊ ಸಂಹಾರ ಮಾಡಾದ್ಮೇಲೆ ಮತ್ತೆ ಪುನಃ ಎಲ್ಲರಿಗೂ ಶಾಂತಿ ಸ್ಥಾಪನೆ ಮಾಡ್ತಾಳೆ ಇಲ್ಲಿ ಬಂದು. ಸೊ ತುಳಜಾಪುರ ಈ ಪ್ರಾಂಗಣದಲ್ಲಿ ಭಾಳ ರಾಕ್ಷಸ ಕಾಡ್ತಿರ್ತಾನೆ. ಸೊ ಪುನಃ ಸ್ಥಾಪನೆ ಮಾಡ್ತಾಳೆ, ಶಾಂತಿ ಸ್ಥಾಪನೆ ಮಾಡ್ತಾಳೆ. ನೋಡ್ರಿ, ರೋಡ್ 120 ನಡೆದಿನ ರೋಡ್ ಮಾತ್ರ ಮಕ್ಕನ್ ಮರ ಇಲ್ಲ, ಎಲ್ಲಿ ಒಂದು ಪಂಪ್ ಸಹ ಇಲ್ಲ. ಸ್ಮೂತ್ ನಡೆದ, ಒಂದು ಸ್ವಲ್ಪ ಗಾಳಿ ಬರಲಾಗದ. ಫುಲ್ ಟಕಪ್ಪಾಗೀನಿ. ಜಾಕೆಟ್, ಗ್ಲೌಸ್ ಗಿಲ್ಸ್ ಅಂದ್ರೆ ನೀವು ಸ್ವಲ್ಪ ವೈಸರ್ ತೆಗೆದ್ರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಗಾಳಿ ಆಗ್ಲತ್ತಂತ. ಇದು ಫುಲ್ ಅಂಡರ್ ಪ್ರಿಕಾಷನ್. ಮತ್ತು ನಾನು ಸ್ವಲ್ಪ ಥ್ರಾಟಲ್ ಕೊಟ್ಟು ನೋಡೋಣ ಅಂತೇಳಿ ನೋಡುತ್ತೀನಿ. 100 ಅಷ್ಟೇ ನಮ್ಮ ಸ್ಪೀಡ್. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಬಂದ. ಈಗ 50 ಕಿಲೋಮೀಟ್ರ್ ಆಯಿತು. ಸೋಲಾಪುರ ಇನ್ನೊಂದು 20-25 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಇರ್ಬೋದು.
ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡು ಬೈಪಾಸೇ ಹೋಗ್ಬಿಡುತ್ತೆ ತುಳಜಾಪುರಿಗೆ. ಸೊ ಇನ್ನೊಂದು 70 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊತೀನಿ ತುಳಜಾಪುರ. ಆರಾಮ್ ನಡೆದೈತಿ. ಮಕ್ಕನ್ ಮಲಾಯಿ ರೋಡ್ ಅದ. ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ಈ ರೋಡಿಗೆ. ಪುಣೆ ಸೊಲ್ಲಾಪುರ ಅಲ್ಲ, ಸೊ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾವೆ ಇಲ್ಲಿ. ಇದ್ಯಾವುದಿದು ಬ್ಲ್ಯಾಕ್ ಪ್ಲೇಟ್? ಕಸ್ಟಮ್ ಮೇಡ ಬ್ಲ್ಯಾಕ್ 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 ಸ್ಕಾರ್ಪಿಯೋ ಎಲ್ಲ ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟಣ ಕುರ್ತಿ ಬ್ಲ್ಯಾಕಿಶ್. ಇದು ಏನೋ ಒಂಥರ ಗೊತ್ತು ರೀ ಅದು ಸ್ಕಾರ್ಪಿಯೋ ಗೊತ್ತು, ನಿಮಗೇನು ಗೊತ್ತು ಅಂದಂಗೆ ಅದು ಫೀಲ್ ಮಾಡೋರಿಗೆ ಗೊತ್ತಾಗ್ತದೆ ಸ್ಕಾರ್ಪಿಯೋ ಬೆಲೆ ಏನಂತ. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟು ಕುರ್ತಿ. ಸೊಲ್ಲಾಪುರ ರೀಚ್ ಆದೆವು. ಇನ್ನು ಸೊಲ್ಲಾಪುರಲಿಂದ ಒಂದು 50 ಕಿಲೋಮೀಟ್ರ್ ಅಷ್ಟೇ ಅದ. ಸೊ ಎಲ್ಲರ ನಿಂದ್ರಿಸಿ ಊಟ ಗೀಟ ಮಾಡ್ತೀನಿ. ಭಾಳ ಕೆಟ್ಟ ಡೇಂಜರ್ ನಡೆಸ್ತಾರೆ ಗಾಡಿ. ಒಟ್ಟು ಇಂಡಿಕೇಟ್ರ್ ಯೂಸ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ನುಗ್ಗಿ ಬಿಡ್ತಾರೆ ಇಲ್ಲಂತೂ ಕಚ 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 ಅಂತ. ಸೊ ಬರ್ರಿ, ಇನ್ನೂ ಜರ್ನಿ ಅದ. ಸೊ ಎಂಜಾಯ್ ಮಾಡತ್ತರ ಅನ್ಕೊತೀನಿ. ಮಾತುಕತೆ ವಿತ್ ಅರುಣ. ಬರ್ರಿ ಮಾತಾಡ್ರಿ, ಕಮೆಂಟ್ಸ್ನಾಗ ಮಾತಾಡ್ರಿ, ನೀವು ಕಮೆಂಟ್ ಮಾಡಿರಿ. ಎಸ್, ಇಲ್ಲೇ ಊಟಕ್ಕಂತ ನಿಂದಿರ್ಸಿದ್ದು ನೋಡ್ರಿ. ರಾಮ್ ನಿಂತಾನಲ್ಲಿ. ಎಸ್, ಊಟ ಗೀಟ ಆಯ್ತು. ಈಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಾಮಂತೇಳಿ ಇಲ್ಲೇ ನೀವು ಕುಂತಿದ್ದೆ, ಹೊರಗೆ ಬಂದು. ಸೊ ಊಟ ಆಗ್ಯದ. ಈಗ ತುಳಜಾಪುರ ಇನ್ನೊಂದು 30 ಕಿಲೋಮೀಟ್ರ್ ಅದ. ಸೊ ಆರಾಮ್ ಹೋಗೋಣ. ಏನು ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಯದ, ಈಗ ನಡೀತು, ಪರವಾಗಿಲ್ಲ. ರಾಮ್ ಅಂತೂ ಮಸ್ತ್ ಬೆಂಕಿ ಪರ್ಫಾರ್ಮ್ ಮಾಡತ್ತಾನಲ್ಲಿ ನಿಂತಾನ ಆರಾಮಾಗಿ. ರೆಸ್ಟ್. ಎಸ್, ಈಗ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಬಿಡೋಣ. ಒಂದು 2 ಆಗೋ ಟೈಮ್, ಸ್ವಲ್ಪ ಬಿಟ್ಟು ಬಿಡ್ತೀನಿ. ಎಸ್, ಇನ್ನೊಂದು 30 ಕಿಲೋಮೀಟ್ರ್ ತುಳಜಾಪುರ. ಆಲ್ಮೋಸ್ಟ್ ರೀಚ್ ಆದಂಗೆ. ಊಟ ಗೀಟ ಶಿಸ್ತಾಯ್ತು. ಈಗ ಆರಾಮ್ಸೆ ನಡೆದಿದ್ದೇವೆ. ಈಗಿನ ಸಮಾಜ ಹೆಂಗಾಗ್ಯದಂದ್ರೆ ಜನರು ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಅವ್ನು ಮುಂದೆ ಹೊಂಟಾನ, ನಾ ಯಾಕೆ ಮುಂದೆ ಬರ್ಲಾಗೀನಿ, ಅವನಿಗೆ ಎಲ್ಲನೂ ಸಿಗ್ಲಿರ್ತದೆ, ನನಗೆ ಯಾಕೆ ಸಿಗಲಾಗ್ಯದ. ಈ ಥರ ಕಂಪ್ಯಾರಿಸನ್ ಮಾಡೋದು ಭಾಳ ಅಂದ್ರೆ ಭಾಳ ತಪ್ಪು ನನ್ನ ಪ್ರಕಾರ. ಯಾಕಂದ್ರೆ ಸೂರ್ಯಾಗ ಮತ್ತು ಚಂದ್ರಕ್ಕೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ? ಸೂರ್ಯಾಗ ಚಂದ್ರಗೆ ಮಾಡ್ಲಿಕ್ಕೆ ಆಗಲ್ಲ ಕಂಪ್ಯಾರಿಸನ್. ಯಾಕಂದ್ರೆ ಅವ್ರವ್ರು ಟೈಮ್ ಬಂದಾಗೆ ಅವ್ರವ್ರು ಬೆಳಕು ಕೊಡ್ತಾರಲ್ಲ. ಸೊ ಅದೇ ಥರ ನಮ್ಮ ಲೈಫ್ನಾಗೂ ನಮ್ಗೂ ಟೈಮ್ ಬರಬೇಕು, ಅವ್ರಿಗೆ ಟೈಮ್ ಬಂದದ ಅಂತ ಹೇಳಿ ಬಿಟ್ಬಿಡ್ಬೇಕು. ಕಂಪ್ಯಾರಿಸನ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ರಿ. ನಿಮ್ಮ ಟೈಮ್ ಬಂದಾಗ ನೀವು ಬೆಳಿತಾರೆ. ಎಲ್ಲರೂ ಒಂದಿಲ್ಲ ಒಂದಿನ ಬೆಳೀತಾರೆ. ತುಳಜಾ ಭವಾನಿ ಮಹಿಷಾಸುರ ಮರ್ದಿನಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಮಹಿಷಾಸುರ ಅನ್ನೋದೊಂದು ಕಾಡಿತ್ತು. ಆ ಕಾಡಿನೊಳಗೆ ಒಬ್ಬ ರಾಕ್ಷಸ ಎಮ್ಮಿ ವೇಷ ಹಾಕ್ಕೊಂಡು, ಕಾಡೆಮ್ಮಿ ಬರ್ತಾವಲ್ಲ ಆ ವೇಷ ಹಾಕ್ಕೊಂಡು ಓಡಾಡ್ತಿರ್ತಾನೆ ಕಾಡಿನಾಗ ಮಹಿಷಾಸುರ. ಸೊ ಬಂದವ್ರಿಗೆಲ್ಲ ಭಾಳ ತ್ರಾಸ ಕೊಡ್ತಿರ್ತಾನವ. ಸೊ ಅವಾಗ ಏನು ಮಾಡ್ತಾಳ ತಾಯಿ ಭವಾನಿ, ಆದಿಶಕ್ತಿ ಅಂತಾರಲ್ಲ, ಅವಳು ಅವನ್ನ ಹುಡುಕಿ ಸಂಹಾರ ಮಾಡ್ತಾಳೆ. ಮತ್ತು ಅವಾಗ ಆಕಿಗೆ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬರ್ತದೆ. ಮಹಿಷಾಸುರ ಮರ್ದಿನಿ ಆದ್ಮೇಲೆ ಒಬ್ಬ ರಾಕ್ಷಸ ಇನ್ನೊಬ್ಬ ಬರ್ತಾನಂತ, ಕುಕೂರ್ ಅಂತ. ಅವನ ಹೆಸರು ಕುಕೂರ್ ರಾಕ್ಷಸ. ಅವನು ಕಾಡೆಮ್ಮಿ ವೇಷದಾಗ ಜನರನ್ನ ಭಾಳ ಅಂದ್ರೆ ಭಾಳ ಸಂಹಾರ ಮಾಡೋದು, ಈ ಥರ ಹಿಂಸೆ ಮಾಡೋದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನವ. ಸೊ ಅವಾಗ ಭವಾನಿ ಮಾತಾ ಕೇಳ್ಕೊತಾರ ಮತ್ತೆ ಹೋಗಿ ಜನರು. ಸೊ ಅವಾಗ ಭವಾನಿ ಮಾತಾ ಅವನ್ನ ಹುಡುಕ್ತಾಳ. ಅವ್ನು ಕಾಡೆಮ್ಮಿ ವೇಷದಾಗ ಇರ್ತಾನ. ಸೊ ಅವನ್ನ ರುಂಡನ ಕಡಿತಾಳಿಕೆ ಆದಿಶಕ್ತಿ ಭವಾನಿ. ಸೊ ರುಂಡನ್ನ ಕಡ್ದ ಮೇಲೆ ರಿಯಲ್ ಅವತಾರನಾಗ ಬರ್ತಾನ. ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವಿಗೂ. ಸೊ ದೇವಿ ಮತ್ತು 9 ದೇವತೆಗಳ ಆಶೀರ್ವಾದ ಪಡ್ಕೊಂಡು ಅವನ ಎದೆಯೊಳಗೆ ತ್ರಿಶೂಲನ ಚುಚ್ಚುಬಿಡ್ತಾಳ. ಸೊ ತ್ರಿಶೂಲ ಚುಚ್ಚಿದ್ದಕ್ಕೆ ಭವಾನಿ ಮಾತಾ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂದಾಯ್ತು ಅವಾಗ. ಸೊ ಇದು ತುಳಜಾಪುರ ಬರೋದು ಮಹಾರಾಷ್ಟ್ರ ಸೊಲ್ಲಾಪುರ್ನ ಪರ್ವತ ಶ್ರೇಣಿಯಾದ ಯಮನಾಂಚಲ ಅಂತ ಪರ್ವತ ಶ್ರೇಣಿ ಸಹ್ಯಾದ್ರಿ ಘಟ್ಟದಾಗ ಬರ್ತದೆ. ಇದು ಸಹ್ಯಾದ್ರಿ ರೀಜನ್ನಾಗ. ಸೊ ಇದು ತುಳಜಾ ಭವಾನಿ ಆಗಿದ್ದು 12ನೇ ಶತಮಾನದಲ್ಲಿ. ಇದು ಕೂಡ 12ನೇ ಶತಮಾನದಲ್ಲಿ ಸ್ಥಾಪಿತ ಆಗಿರೋ ದೇವಸ್ಥಾನ ಇದು. ನಾವು ಹೋಗೋದೀಗ. ಸೊ ನೀವು ನೋಡ್ತೀರಿ, ಫೋಟೋ ಹಾಕ್ತೀನಿ ಇಲ್ಲಿ ತುಳಜಾ ಭವಾನಿದು. ಭಾಳ ಜನ ನಡ್ಕೊತಾರೆ ಇಲ್ಲಿ. ಉತ್ತರ ಕರ್ನಾಟಕ ಆಯಿತು, ಮಹಾರಾಷ್ಟ್ರ ಫುಲ್ ನಡ್ಕೊತಾರೆ, ಉತ್ತರ ಕರ್ನಾಟಕ ನಡ್ಕೊತಾರೆ, ತಮಿಳ್ನಾಡವ್ರು ಬರ್ತಾರೆ. ತಮಿಳ್ನಾಡೊಳಗೂ ನಿಮ್ಗೆ ಭವಾನಿಗಳು ಪೂಜೆ ಮಾಡೋದು ನೋಡ್ತಾರೆ. ಸೊ ಇಲ್ಲಿಂದ ಸ್ಪೆಷಲ್ ಅಂದ್ರೆ ವಿಶೇಷ ಪೂಜೆ ಯಾವಾಗ ಆಗ್ತದೆ ಅಂದ್ರೆ ದಸರಾ ಟೈಮ್ನಾಗ 9 ದಿನ ಪೂಜೆ ಮಾಡ್ತಾರೆ ಇಲ್ಲಿ. 9 ದಿನ ಪೂಜೆ ಮಾಡಿ 5 ದಿನ 9 ದಿನ ಆದ್ಮೇಲೆ 5 ದಿನ ತಾಯಿ ಮಲಗಿಸ್ತಾರೆ ಅವರು. ಸೊ ನೆಕ್ಸ್ಟ್ ಹುಣ್ಣಿ ಬರೋವರೆಗೂ ಮಲಗಿಸ್ತಾರೆ. ಹುಣ್ಣಿ ದಿನ
ಡಗ್ಯಾ ಅಂತ ಒಬ್ಬ ಅರಬೆತ್ತಲೆ ಆಗಿ ರಾತ್ರಿ ಎಲ್ಲ ಕಡೆಯಿಂದ ಲೈಟ್ ತೆಗಿತಾರ, ಅವನು ಒಬ್ಬನೇ, ಯಾರು ಇರಲ್ಲ ಅಲ್ಲಿ. ಅರಬೆತ್ತಲೆ ಆಗಿ ಡಗ್ಯಾ ಅಂತ ಬಂದ್ಬಿಟ್ಟು ಬಾಗಿಲು ಬಾರಿಸ್ಕೊಂತ ಅಂಬಿ ಉಠೆ ಅಂತ ಅನ್ಕೊಂಡು ಬಂದು ಎಬ್ಬಿಸ್ತಾನ. ಅಂಬಾಬಾಯಿ, ಅಂಬಾ ಅಂತ ಹೆಸರು ಇರ್ತದಲ್ಲ, ಸೊ ಬಂದು ಅವನು ಎಬ್ಬಿಸ್ತಾನ. ಎಬ್ಬರ್ಸದ್ಮ್ಯಾಗ ತಾಯಿ ಎದ್ದೇಳ್ತಾಳಂತ. ಸೊ ಈ ಥರ ಒಂದು ಪವಾಡ ಇಲ್ಲ ಅದ, ನಿಮಗೂ ತೋರಿಸ್ತೀನಿ ಬರ್ರಿ. ನಿಮ್ಗೂ ಇದ್ರ ಬಗ್ಗೆ ಇದಕ್ಕಿಂತ ಜಾಸ್ತಿ ಗೊತ್ತಿದ್ರ ಕಮೆಂಟ್ಸ್ ಮಾಡಿ ಹೇಳ್ರಿ, ಏನು ಅನಿಸ್ತು ನಿಮ್ದು. ನಿಮ್ಗೆ ಏನಾರೇ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅದು ಲೇಕ್ ಅದ, ನದಿ ಅದ ಅಂತ ಗೊತ್ತಿಲ್ಲ. ಲೇಕ್ ಅನ್ಕೊಂತೀನಿ ಮೋಸ್ಟ್ಲಿ. ಮಸ್ತ್ ಬ್ಯೂಟಿಫುಲ್ ದೊಡ್ಡದದ. ಅವಾಗ ಹಿಡಿದು ನೋಡ್ಕೊತಂಟಿನ ನೋಡ್ರಿ, ಬ್ಯೂಟಿಫುಲ್ ಥರ ಗ್ರೀನರಿ. ಫುಲ್ ಪ್ಲೇನ್ ಅದ ನೋಡ್ರಿ, ಈ ಕಡೆ ಫುಲ್ ಇದು ಪ್ಲೇನ್ ಅದ, ಈ ಕಡೆ ಸೈಡು ಫುಲ್ ಪ್ಲೇನ್ ಅದ ನೋಡ್ರಿ. ಫುಲ್ಲು ಗ್ರೀನರಿ ಆಗ್ಬಿಟ್ಟದು. ಬೇಸಿಗೆಯಿಂದ ಇದೆ ಹಿಂಗೆ ಕಾಣ್ಬೋದು. ಹಾಂ, ಫುಲ್ ಒಣಗ ಪೂರ್ತಿ ಕಲ್ಲು. ಈ ಥರ ಇದ್ರೆ ಪ್ಲೆಸೆಂಟ್ ಅನ್ನಿಸ್ತದೆ, ತಣ್ಣ ಗಾಳಿ ಮಸ್ತ್. ಇಲ್ಲಿ ನೋಡ್ರಿ ಮಹಾದ್ವಾರ ತಾಯಿದು. ಸೊ ಒಳ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ದರ್ಶನ ಆಗ್ಬೋದು, ಒಂದು ಅರ್ಧ ಗಂಟೆ ಆಗ್ಬೋದು. 12ನೇ ಶತಮಾನದ್ದು ಇದು ದೇವಸ್ಥಾನ. ಭಾಳ ಕೆಳಗದ ಇದು. ಕೆಳಗೆ ಹೋಗಿ ದರ್ಶನ ಮಾಡ್ಕೊಂಡು ಮಹಿಷಾಸುರ ಮರ್ದಿನಿ ಯಾಕೆ ಹೆಸರು ಬಂದದ ದೇವಿಗೆ ಅಂದ್ರೆ, ಸೊ ಇಲ್ಲಿ ಮಹಿಷಾಸುರ ಅಂತ ಒಂದು ಕಾಡು ಇತ್ತಲ್ಲ, ಸೊ ಅಲ್ಲಿ ಒಬ್ಬ ರಾಕ್ಷಸ ಕಾಡ್ತಿರ್ತಾನೆ ಎಲ್ಲ ದೇವರಿಗೆ ಮತ್ತು ಮನುಷ್ಯರಿಗೆ. ಸೊ ಅವಾಗ ತಾಯಿ ಎತ್ತು ಬಂದು ಅವನನ್ನು ಸಂಹಾರ ಮಾಡ್ತಾಳೆ. ಸೊ ಅದಕ್ಕೆ ಆಕೆ ಹೆಸರು ಮಹಿಷಾಸುರ ಮರ್ದಿನಿ ಅಂತದ. ಸೊ ನೋಡ್ಬೋದು ಇಲ್ಲಿ ನೋಡ್ರಿ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಐ ಥಿಂಕ್ ಯಾರೂ ಇಲ್ಲ ಅನ್ನಿಸ್ತದ, ನೋಡ್ಬೋದು ನೀವು ಇಲ್ಲಿ ನೋಡ್ರಿ. ಈ ಥರ ಬಾಗಿಲುಗಳೆಲ್ಲ ನೋಡ್ರಿ ಎಲ್ಲ ಹೆಂಗೆ ಹೇಳಲ್ಲ ನೀವು. 12ನೇ ಶತಮಾನದ ಅಂತಿದು ಎಕ್ಸಿಸ್ಟ್ ಆಗಿರಲಿಲ್ಲ ದೇವರನ್ನ, ಅದೆಲ್ಲ ಸುಳ್ಳಿದೆ ನೋಡ್ರಿ. ಇದೆಲ್ಲ ನೋಡ್ಬಿಟ್ಟು ನೀವು ಹೇಳಲ್ಲ ಅಂದ್ರೆ ಹಿಂಗೆ ನೋಡ್ರಿ ಎಷ್ಟು ದೊಡ್ಡದ ತಾಯಿ ಗರ್ಭಗೃಹ ಇರೋದಲ್ಲಿ. ಸೊ ಇದು ಕಾಣಿಸ್ತಲ್ಲ ಅದು ಅದ್ರಾಗ ಬರೀ ಹೋಗಿ ದರ್ಶನ ಮಾಡ್ಕೊಂಡು. ನಾನು ಹೇಳಿದ್ನಲ್ಲ ಛತ್ರಪತಿ ಶಿವಾಜಿಯವ್ರು ಭಾಳ ನಡ್ಕೊತಿದ್ರು ಮಾತಾಗಂತ, ನೋಡ್ಬೋದು ನೀವು. ಮುಖ್ಯ ದ್ವಾರ ಹೋಗಿ ನಾವು ದರ್ಶನ ಮಾಡ್ಕೊಂಡು ಜನ ಕಡಿಮೆ ಅಲ್ಲ, ಭಾಳ ಕಮ್ಮಿ ಅದ. ಸೊ ದಸರಾ ಟೈಮ್ನಾಗ ನೀವು ಬಂತಂದ್ರೆ ಇಲ್ಲಿ ದರ್ಶನ ಆಗೋದು ಭಾಳ ಮುಷ್ಕಿಲ್ ಅದ ಇದೆ. ಸೊ ಭಾಳ ಅಂದ್ರೆ ಭಾಳ ರಶ್ ಇರ್ತದೆ, ಭಾಳ ಮಂದಿ ನಡ್ಕೊತಾರೆ ಇಲ್ಲಿ. ಹಾಗಾಗಿ ದಸರಾ ಟೈಮ್ನಾಗ ಬಂದರೆ ನಿಮ್ಗೆ ಎನರ್ಜಿ ಬರ್ತದೆ, ನಿಮ್ಗೆ ಫೀಲ್ ಮಾಡಿಸ್ತದೆ. ಆ ಥರ ಅದ ತಾಯಿದು ಶಕ್ತಿ. ಬಂದು ಹೋದ್ರು ಅನ್ಸುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗಿದ್ರೆ ಎಲ್ಲ ಜಾಲಿ ಒಳಗೆ ಹಾಕಿದ್ರು. ಈ ಸರ್ತಿ ಡೈರೆಕ್ಟಾಗಿ ಬೀಳ್ತಾರ ನೋಡ್ರಿ. ಇದೆಲ್ಲ ಜಾಲಿದಾಗ ಹಾಕ್ಬಿಡ್ತಾರೆ ಜನ ಜಾಸ್ತಿ. ಅನ್ಎಕ್ಸ್ಪೆಕ್ಟೆಡ್ ತೆರವು ಸಿಗ್ತವೆ ಇಲ್ಲಿ ನೋಡ್ರಿ ಜನ. 3 ಫ್ಲೋರ್ ಅವ ಇಲ್ಲಿ. 3 ಫ್ಲೋರ್ನಾಗ ಇದು ಲಾಸ್ಟ್ ಫ್ಲೋರ್ ಇದು. ಇಲ್ಲಿ ಜನ ಅದರ ಒಂದು ಅರ್ಧ ತಾಸನ್ನ ಆಗ್ಬೋದು ದರ್ಶನ. ಲೈಟ್ ಬಂದು ನೀವು ಇಲ್ಲಿ ನೋಡ್ಬೋದು. ನಾವು ಒಳಗೆ ಹೋಗಿ ದರ್ಶನ ಮಾಡ್ಕೊಂಬಂದ. ದರ್ಶನ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯಿತು. ಒಂದು 45-50 1 ಅವರ್ ಅಂದ್ಕೋಬೋದು ದರ್ಶನ ಈಗ ಇಲ್ಲಿಂದ ಹೋಗೋಣ. ಇಲ್ಲೇ ಕುಂತಿದೆ ನಾನು ನೋಡ್ಬೋದು. ಬಪ್ಪ ಕುಂತಾರೆ ಇಲ್ಲಿ. ಬಪ್ಪ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಈಗ ಮಾಡಿ ದರ್ಶನ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯಿತು. ಸೊ ಈಗ ಇಲ್ಲಿಂದ ಹೋಗೋಣ. ಕೈ ಮುಗಿರಲ್ಲ. ಈಗ ಇಲ್ಲಿಂದ ಹೋಗೋಣ ಬರ್ರಿ. ಎಸ್, ಫೈನಲಿ ದರ್ಶನ ಆಯಿತು. ನೋಡಿದ್ರಲ್ಲ ಭವಾನಿ ಮಾತಾ ಪವಾಡ. ಇವತ್ತು ಗಣೇಶ ವಿಸರ್ಜನೆ ಅದ 7 ದಿನದ್ದು. ಇಲ್ಲಿ ಗುಡಿಯಾಗೆ ಒಂದು 5-6 ಗಣಪತಿ ಕುಂದ್ರಿಸ್ಯಾರ, ದೊಡ್ಡ ಗಣಪತಿಗಳು. ಸೊ ಅದು ಗಣಪತಿ ವಿಸರ್ಜನೆ ಜೋರು ನಡ್ತದೆ ಇಲ್ಲಿ. ಮಹಾರಾಷ್ಟ್ರದಾಗ ಭಾಳ ಗಣಪತಿ ನಡ್ಕೊತಾರೆ. ಎಸ್, ಆ ಕಡೆಯಿಂದ ಬಂದೆವು. ಈಗ ಸೀದಾ ಈಗ ಹೋಗ್ಬೇಕು ನಾವು. ಇಲ್ಲಿಂದ ಸೀದಾ ರೈಟ್. ಇಲ್ಲಿಂದ ಈಸಿ ಇದೆ. ಈಗ ನಾವು 140 ಕಿಲೋಮೀಟ್ರ್ ಅದ ಗುಲ್ಬರ್ಗ. ಇಲ್ಲಿಂದ ಆರಾಮ ಹೋಗಮ್ಮ. ಎಲ್ಲರೂ ನಿಂದ್ರಸೊಂದು ಚಾಯ್ ಮಾರಮ್ಮ, ಕಟಿಂಗ್ ಚಾಯ್. ಸೊ ಇದೇ ತಿಂಗಳಾಗ ಇನ್ನೊಂದು ಪ್ಲ್ಯಾನ್ ಮಾಡೋಣ, ಎಲ್ಲರೇ ಹೋಗಮ್ಮ. ಭಾಳ ಸೆಪ್ಟೆಂಬರ್ ಅಲ್ಲ, ಸೆಪ್ಟೆಂಬರ್ ಎಂಡ್ನಾಗ ಎಲ್ಲರೇ ಒಂದು ಪ್ಲ್ಯಾನ್ ಮಾಡ್ತೀನಿ.
ಸೊ ಭಾಳ ದಿನ ಆಯಿತು ಎಲ್ಲೂ ರೈಡ್ ಹೋಗೋಕ್ಕೆ ಆಗಿಲ್ಲ, ಕೆಲಸದ ಒತ್ತಡ. ಏನೂ ಮಾಡೋಕ್ಕಾಗಲ್ರಿ, ಅದು ಎಕ್ಸ್ಕ್ಯೂಸ್ ಅದೆಲ್ಲ. ಹಳ್ಳಿ ಲೈಫ್ ಎಷ್ಟು ಚಂದ ಅಲ್ಲ. ಏನೋ ಬರ್ತಾ ನನಗೂ ಹಳ್ಳಿಗೆ ಅಟ್ಯಾಚ್ ಆಗಬೇಕು, ಹಳ್ಳಿ ಒಳಗೆ ಹೋಗು ಬದುಕಬೇಕು ಅನ್ನೋದು ಫೀಲ್ ಬರತ್ತೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಈ IT ಒಳಗೆ ಕೆಲಸ ಮಾಡಿ ಸಾಕಾಗ್ಬಿಟ್ಟದು. ಮನುಷ್ಯನಲ್ಲಿರೋ ರಕ್ತನ ಹಿಂಡು ತೆಗೆದು ಬಿಡ್ತಾರವರು. ರೊಕ್ಕ ಕೊಡ್ತಾರೆ ಅನ್ನೋದು ಒಂದು ಅದ ರೀ. ನೆಮ್ಮದಿ ಇಲ್ಲ ಜೀವನದಾಗ. ನೆಮ್ಮದಿ ಅನ್ನೋದು ಬೇಕು ಮನುಷ್ಯಂಗೆ. ಮೊದಲು ಎಷ್ಟೇ ದುಡಿಬೋದು, ನೀವು ನೆಮ್ಮದಿನೇ ಇಲ್ಲ ಅಂದ್ರೆ ದುಡ್ಡು ತೊಗೊಂಡು ಏನು ಮಾಡ್ತೀರಿ ನೀವು? ಹೌದು, ದುಡ್ಡಿಂದ ಏನು ಬೈ ಮಾಡೋಕ್ಕಾಗಲ್ಲ ಅಂತಾರಲ್ಲ, ನೆಮ್ಮದಿನ ಬೈ ಮಾಡೋಕ್ಕಾಗ್ತದ? ಚಾನ್ಸೇ ಇಲ್ಲ. ನಾವು ಟ್ರಾವೆಲ್ ಯಾಕೆ ಮಾಡಬೇಕು ಅನ್ನೋದು ಹೊಸ ಪ್ಲೇಸ್ ನೋಡಬೇಕು ಅಂತಲ್ಲ, ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು. ನಿಮ್ಮದು ಹೊಸತನನ ನೀವು ನೋಡ್ಕೋಬೇಕು, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ನನಗೆ ಬೇಕು ಲೈಫಲ್ಲಿ ಅನ್ನೋದು. ಅದನ್ನು ಎಕ್ಸ್ಪ್ಲೋರ್ ಮಾಡೋ ಸಲುವಾಗಿ ನೀವು ಟ್ರಾವೆಲ್ ಮಾಡಿರಿ. ಒಂದು ಸರ್ತಿ ಹೊರಗಡೆ ಬಂದು ನೋಡಿರಿ, ನಿಮ್ಮ ಕಂಫರ್ಟ್ ಝೋನ್ಲಿಂದ ಹೊರಗೆ ಬರ್ಬೇಕು. ಮೊದಲು ನೀವು ಹೌದಪ್ಪ ನಂಗೆ ಹೋಗಬೇಕು ಆಗಲ್ಲಾಗ್ಯದ ಅನ್ನೋದಲ್ಲ. ಒಂದು ಸರ್ತಿ ಬಂದು ನೋಡಿರಿ, ಒಂದು ಸರ್ತಿ ಹೊರಗೆ ಬರ್ರಿ, ನೋಡಿರಿ ಪ್ಲೇಸ್, ಮತ್ತೆ ಹೋಗ್ರಿ, ಮತ್ತು ಸ್ವಲ್ಪ ವರ್ಕ್ ಮಾಡಿರಿ, ಮತ್ತೆ ಬರ್ರಿ. ನೀವು ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬರೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಟ್ರಾವೆಲ್. ಅವಾಗ ನೀವು ಎಂಥೂಸಿಯಾಸ್ಟ್ ಆಗ್ತೀರಿ. ಹೊಸ ಪ್ಲೇಸ್ ನೋಡೋದ್ರಲ್ಲಿಂದಲ್ಲ, ಜರ್ನಿ ಮ್ಯಾಟರ್ಸ್ ಆಗ್ತದೆ. ನೀವು ರೋಡ್ ಉದ್ದಕ್ಕೂ ಏನು ಯೋಚನೆ ಮಾಡ್ಕೊಂಡು ಹೋಗ್ತೀರಿ, ನಿನ್ನ ಜೀವನದಾಗ ಏನು ಬೇಕು ಅನ್ನೋದು ಅರ್ಥ ಆಗ್ತದೆ ನಿಮ್ಗೆ. ಈ ವರ್ಲ್ಡ್ನ ಬ್ಯೂಟಿನ ಎಂಜಾಯ್ ಮಾಡ್ತೀರ ಅವಾಗ ನೀವು ಸ್ವಂತ ಟ್ರಾವೆಲ್ನಾಗ ಇನ್ವಾಲ್ವ್ ಮಾಡಿದ್ರಿಂದ. ನೋಡ್ರಿ ಇದು ಗ್ರೀನರಿ. ಟೈಮ್ ಟು ರೀಫಿಲ್ ರಾಮ್ ಮತ್ತೆ HP ಅಲ್ಲಿ ನೈರ ಇತ್ತು. ಇಲ್ಲೇ ನಾವು HP ಸಿಕ್ಕಲ್ಲಿ ಹಾಕ್ಸ್ತೀವಿ ಹೆಚ್ಚು. ಇಲ್ಲೆಲ್ಲಿ 104 ಏನದಪ್ಪ ಇಲ್ಲಿ ಪೆಟ್ರೋಲ್. ಮಹಾರಾಷ್ಟ್ರ ಈಸ್ ಕಾಸ್ಟ್ಲಿ. ಎಸ್ ಆಳಂದ್ ಬಂದು ರೀಚ್ ಆಗಿದೆ. ಟೈಮ್ ಆಗ್ಯದ 7:30. ಸೊ ನೋಡ್ರಿ, ಆಳಂದಾಗ ಏನದ ಇಂಥ ಪರಿ ಲೈಟಿಂಗ್ ಎಲ್ಲ ಮಾಡ್ಯಾರಲ್ಲ ಯಪ್ಪ. ಇಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಲ್ಲಿ ಕೊಡಲ್ಲ ಹಂಗಿರೋದಾಗದ ನೋಡ್ರಿ. ಬರ್ಲೆ ಬಾಯ್. ಹೆಸರೇ ಹಾಂ ಪ್ರವೀಣ್, ನಿಂದು ವಿನಾಯಕ್. ಇಲ್ಲಿ ಅವ್ರ ಬರ್ಲೆ. ಫೈನಲಿ ಗುಲ್ಬರ್ಗ ಬಂದು ರೀಚ್ ಆದೆವು. ಎಲ್ಲಿ ಸ್ಟಾರ್ಟ್ ಮಾಡಿದೆವು ಅಲ್ಲಿಗೆ ಬಂದು ಎಂಡ್ ಆಯ್ತು ಇವತ್ತಿನ ಜರ್ನಿ. ಐ ಹೋಪ್ ವೀಡಿಯೋಗಳು ಇಷ್ಟ ಆಯ್ತು ಅಂದ್ಕೊತೀನಿ. 2 ಪಂಢರಪುರ ಮತ್ತು ತುಳಜಾಪುರ ಭವಾನಿದು ಹಿಸ್ಟ್ರಿ ಹೇಳಿನಿ. ನನಗೆ ಎಷ್ಟು ತಿಳಿದು ಅಷ್ಟು ಹೇಳಿದ್ನಿ. ಸೊ ಏನಾದರೂ ಇದ್ರೆ ಕಮೆಂಟ್ ತಿಳಿಸ್ರಿ. ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಫನ್ ರೈಡ್ ಬರ್ತದೆ ಸೂನ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿ. ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ಫಾಲೋ ಮಾಡಿರಿ. ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ. ಶರಣಾರ್ಥಿ. ಮತ್ತೆ ಸಿಗ್ತೀನಿ ನಿಮ್ಮ ಅರುಣ. ಬಾಯ್.